ನಮಸ್ಕಾರ ಸ್ನೇಹಿತರೆ, ಪರೀಕ್ಷಾ ತಯಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಜೂನ್ 12, 2025. ಇವತ್ತು ವಿಶ್ವ ಫ್ಯಾಟಿ ಲಿವರ್ ದಿನ. ನಾನಿವತ್ತು ಫ್ಯಾಟಿ ಲಿವರ್ ಕಾಯಿಲೆ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಕಾಯಿಲೆ ಯಾಕೆ ಮುಖ್ಯ, ಇದಕ್ಕೆ ಕಾರಣ ಏನು, ಇದರ ಲಕ್ಷಣಗಳು ಯಾವ್ಯಾವುದು, ಹಾಗೆ ಇದನ್ನು ಹೇಗೆ ತಡೆಗಟ್ಟೋದು, ಇದೆಲ್ಲದರ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಣ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗಾದರೆ ಈ ಫ್ಯಾಟಿ ಲಿವರ್ ಅಂದರೆ ಏನು ಅಂತ ನೋಡೋಣ. ಫ್ಯಾಟಿ ಲಿವರ್ ಅಂದರೆ ಯಕೃತ್ತಿನಲ್ಲಿ ಕೊಬ್ಬು ಶೇಖರಣೆ ಆಗೋ ಸಮಸ್ಯೆ. ಇದು ಇವತ್ತಿನ ದಿನಗಳಲ್ಲಿ ತುಂಬ ಕಾಮನ್ ಆಗಿದೆ. ವಿಶ್ವ ಫ್ಯಾಟಿ ಲಿವರ್ ದಿನವನ್ನು ಆಚರಿಸೋದು ಈ ಕಾಯಿಲೆ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸೋದಕ್ಕೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ನಮ್ಮ ಯಕೃತ್ ಅಂದರೆ ಅದು ನಮ್ಮ ದೇಹದ ಕಿಚನ್ ಇದ್ದಂಗೆ. ಆಹಾರ ಜೀರ್ಣ ಆಗೋದು, ಶಕ್ತಿ ಉತ್ಪಾದನೆ ಆಗೋದು, ವಿಷಕಾರಿ ವಸ್ತುಗಳನ್ನ ತೆಗೆಯೋದು, ಇದೆಲ್ಲದನ್ನು ಕೂಡ ಯಕೃತ್ ಮಾಡುತ್ತೆ. ಆದರೆ ಈ ಯಕೃತ್ನಲ್ಲಿ ಕೊಬ್ಬು ಸೇರಿಕೊಂಡ್ರೆ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇದು ಗಂಭೀರ ಆದರೆ ಇದರಿಂದ ಸಿರೋಸಿಸ್, ಲಿವರ್ ಕ್ಯಾನ್ಸರ್ ಕೂಡ ಆಗ್ಬೋದು. ಜಾಗತಿಕವಾಗಿ 115 ಮಿಲಿಯನ್ ಜನ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹಾಗೆ 2030 ವೇಳೆಗೆ 357 ಮಿಲಿಯನ್ ಜನರಿಗೆ ಈ ಕಾಯಿಲೆ ಬರಬಹುದು ಅಂತ ಅಂದಾಜಿಸಲಾಗಿದೆ. ಹಾಗಾಗಿ ಈ ದಿನ ಬಹಳ ಮುಖ್ಯ. ಈಗಾಗಲೇ ಹೇಳಿದ ಹಾಗೆ ಫ್ಯಾಟಿ ಲಿವರ್ ಅಂದರೆ ನಮ್ಮ ಯಕೃತ್ನಲ್ಲಿ ಕೊಬ್ಬು ಸೇರ್ಕೊಳ್ಳೋದು. ಇದಕ್ಕೆ 2 ಮುಖ್ಯ ವಿಧಗಳಿದೆ. ಒಂದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂದರೆ ಅತಿಯಾಗಿ ಮದ್ಯ ಸೇವನೆ ಮಾಡೋರಿಗೆ ಬರೋದು. ಹಾಗಾದರೆ ಮದ್ಯ ಸೇವನೆ ಮಾಡದೇ ಇರೋರಿಗೆ ಫ್ಯಾಟಿ ಲಿವರ್ ಆಗೋದಿಲ್ವಾ ಅಂತ ಅಂದರೆ ಇಲ್ಲ. ಇದರ ಇನ್ನೊಂದು ವಿಧಾನನೇ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂದರೆ ಇದು ಮದ್ಯ ಸೇವನೆ ಮಾಡದೇ ಇರೋರಿಗೂ ಸಹ ಬರ್ಬೋದು. ಹಾಗಾದರೆ ಈ ಕಾಯಿಲೆಗೆ ಕಾರಣಗಳೇನೇನು ಅಂತ ನೋಡೋಣ. ಮೊದಲನೇದಾಗಿ ಅನಾರೋಗ್ಯಕರ ಜೀವನ ಶೈಲಿ. ಈ ಫಾಸ್ಟ್ ಫುಡ್ನಲ್ಲಿ ತಿನ್ನೋದು, ತೈಲಯುಕ್ತ ಆಹಾರನ ಬಳಸೋದು, ಸಕ್ಕರೆ ಅಂಶ ಜಾಸ್ತಿ ಆಗಿರೋ ಕೂಲ್ ಡ್ರಿಂಕ್ಸ್ನ ಉಪಯೋಗಿಸೋದು, ಇದೆಲ್ಲದೂ ಫ್ಯಾಟಿ ಲಿವರ್ಗೆ ನಾವು ಆಹ್ವಾನ ಕೊಟ್ಟಂಗೆ. ಬೊಜ್ಜು ಇರೋರಲ್ಲಿ ಫ್ಯಾಟಿ ಲಿವರ್ನ ಅತಿಯಾಗಿ ಕಾಣ್ಬೋದು. 70% ಫ್ಯಾಟಿ ಲಿವರ್ ರೋಗಿಗಳು ಒಬೆಸಿಟಿಯಿಂದ ಬಳಲ್ತಾ ಇದ್ದಾರೆ. ಹಾಗೆ ಮಧುಮೇಹ, ಟೈಪ್ 2 ಡಯಾಬಿಟೀಸ್ ಇದ್ದವ್ರಿಗೆ ಈ ಸಮಸ್ಯೆ ಬರೋ ಸಾಧ್ಯತೆ ಜಾಸ್ತಿ ಇದೆ. ಹೈ ಕೊಲೆಸ್ಟ್ರಾಲ್ ಕೂಡ ಫ್ಯಾಟಿ ಲಿವರ್ಗೆ ಒಂದು ಕಾರಣ. ಬರೀ ಇದಷ್ಟೇ ಅಲ್ಲದೆ ಫ್ಯಾಟಿ ಲಿವರ್ ಅನುವಂಶೀಯತೆಯಿಂದ ಕೂಡ ಬರಬಹುದು. ಅಂದರೆ ಫ್ಯಾಮಿಲಿ ಹಿಸ್ಟ್ರಿಯಿಂದಲೂ ಕೂಡ ಇದು ಬರಬಹುದು. ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ನಮ್ಮೂರಿನ ರಾಜು ಅಂಕಲ್ ರಾತ್ರಿ ಊಟಕ್ಕೆ ಅವ್ರಿಗೆ 2 ತಟ್ಟೆ ಚಿಕನ್ ಬಿರಿಯಾನಿ ಬೇಕೇ ಬೇಕು. ಅದ್ರ ಜೊತೆಗೆ ಕೂಲ್ ಡ್ರಿಂಕ್ಸ್ ಇಲ್ಲ ಅಂದರೆ ಆಗುತ್ತಾ? ಇದೆಲ್ಲ ಆದಮೇಲೆ ಐಸ್ ಕ್ರೀಮ್ ತಿನ್ನೋದಂತೂ ಅವ್ರಿಗೆ ರೂಢಿನೇ ಆಗಿಬಿಟ್ಟಿದೆ. ಆದರೆ ವಾಕಿಂಗ್ ಮಾಡ್ತಾರಾ? ಇಲ್ಲ. ಎಕ್ಸಸೈಸ್ ಅಂತೂ ಕೇಳೋ ಹಾಗೇ ಇಲ್ಲ. ಕೆಲವು ತಿಂಗಳುಗಳ ಹಿಂದೆ ಅವರು ಡಾಕ್ಟ್ರ್ ಬಳಿ ಹೋಗ್ತಾರೆ. ಅವ್ರಿಗೆ ಫ್ಯಾಟಿ ಲಿವರ್ ಇದೆ ಅಂತ ಗೊತ್ತಾಗುತ್ತೆ. ಇಂಥ ಜೀವನ ಶೈಲಿನೇ ಈಗ ಎಷ್ಟೋ ಜನರಿಗೆ ಫ್ಯಾಟಿ ಲಿವರ್ ಸಮಸ್ಯೆಯನ್ನು ತಂದೊಡ್ತಾ ಇದೆ. ಈಗ ಈ ಫ್ಯಾಟಿ ಲಿವರ್ನ ಲಕ್ಷಣಗಳ ಬಗ್ಗೆ ಮಾತಾಡೋಣ. ತೊಂದರೆ ಏನಪ್ಪ ಅಂದರೆ ಈ ಕಾಯಿಲೆ ಆರಂಭಿಕವಾಗಿ ಯಾವುದೇ ಲಕ್ಷಣಗಳನ್ನ ತೋರಿಸೋದು ತುಂಬಾ ಕಡಿಮೆ. ಆದ್ದರಿಂದ ಇದನ್ನು ಸೈಲೆಂಟ್ ಕಿಲ್ಲರ್ ಅಂತಲೂ ಕರೀತಾರೆ. ಆದರೂ ಕೆಲವು ಲಕ್ಷಣಗಳನ್ನ ಹೇಳಬೇಕಂದ್ರೆ ಆಯಾಸ ಆಗೋದು, ಯಾವಾಗಲೂ ದಣಿವಾಗೋದು, ಏನೂ ಕೆಲಸ ಮಾಡಿಲ್ಲ ಅಂದ್ರೂ ಶಕ್ತಿ ತುಂಬ ಕಡಿಮೆ ಇರೋ ಥರ ಫೀಲ್ ಆಗೋದು, ಹೊಟ್ಟೆಯಲ್ಲಿ ಭಾರ ಅನ್ನಿಸ್ಬೋದು, ಅದರಲ್ಲೂ ಬಲಭಾಗದ ಹೊಟ್ಟೆಯಲ್ಲಿ ಸ್ವಲ್ಪ ಒತ್ತಡ ಅಥವಾ ನೋವು ಕಾಣಿಸ್ಬೋದು, ಹಸಿವಾಗದೇ ಇರೋದು, ವಾಕರಿಕೆ ಬರೋದು, ಕೆಲವರಿಗೆ ವಾಂತಿ ಆಗೋ ಫೀಲಿಂಗ್ ಕಾಣಿಸ್ಕೊಳ್ಬೋದು. ಈ ಕಾಯಿಲೆ ಇನ್ನೂ ಗಂಭೀರವಾದರೆ ಕಾಮಾಲೆ ಆಗಿ ಕಣ್ಣು ಮತ್ತು ಚರ್ಮ ಹಳದಿ ಬಣ್ಣಕ್ಕೆ ತಿರುಗ್ಬೋದು. ಯಾರಿಗಾದ್ರೂ ಈ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ. ಲಿವರ್ ಫಂಕ್ಷನ್ ಟೆಸ್ಟ್ ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿದ್ರೆ ಫ್ಯಾಟಿ ಲಿವರ್ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಹಾಗಾದರೆ ಫ್ಯಾಟಿ ಲಿವರ್ನಿಂದ ಹೇಗೆ ದೂರ ಇರ್ಬೋದು? ಈ ಕಾಯಿಲೆ ಪರ್ಮನೆಂಟ್ ಆಗಿರುತ್ತಾ ಅಥವಾ ಇದನ್ನು ತಡೆಗಟ್ಟಬಹುದಾ? ಏನಾದರೂ ಮೆಡಿಸಿನ್ಸ್ ಇದೆಯಾ? ನೋಡೋಣ. ಬಹಳಷ್ಟು ಮುಖ್ಯವಾಗಿ ಆರೋಗ್ಯಕರ ಆಹಾರವನ್ನು ಸೇವಿಸೋದು. ತೈಲಯುಕ್ತ ಆಹಾರ, ಫಾಸ್ಟ್ ಫುಡ್, ಸಕ್ಕರೆ ಅಂಶ ಜಾಸ್ತಿ ಇರೋ ತಿನಿಸುಗಳನ್ನ ಕಡಿಮೆ ಮಾಡಿ ಬದಲಿಗೆ ಹಸಿರು ಸೊಪ್ಪು, ತರಕಾರಿ, ಹಣ್ಣು, ಒಮೆಗಾ 3 ಇರೋ ಮೀನನ್ನು ತಿನ್ಬೋದು. ವ್ಯಾಯಾಮ ಮಾಡೋದು. ದಿನಕ್ಕೆ ಕನಿಷ್ಠ 30 ನಿಮಿಷ ವಾಕಿಂಗ್, ಜಾಗಿಂಗ್, ಯೋಗ ಮಾಡೋದು. ಇದು ತೂಕ ಕಡಿಮೆ ಮಾಡೋದಕ್ಕೆ ಮಾತ್ರ ಅಲ್ಲ, ಯಕೃತ್ನ ಕೊಬ್ಬನ್ನು ಕರಗಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಮದ್ಯ ಸೇವನೆಯನ್ನು ಕಡಿಮೆ ಮಾಡೋದು, ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ನಿಯಮಿತವಾಗಿ ತಪಾಸಣೆಯನ್ನು ಮಾಡಿಸೋದು ತುಂಬ ಮುಖ್ಯ. ವರ್ಷಕ್ಕೆ 1 ಸಲ ಆದರೂ ಲಿವರ್ ಟೆಸ್ಟ್ ಮಾಡಿಸಿದ್ರೆ ಆರಂಭಿಕವಾಗಿ ಗೊತ್ತಾದರೆ ಚಿಕಿತ್ಸೆ ಇನ್ನಷ್ಟು ಸುಲಭವಾಗುತ್ತೆ. ಈ ಫ್ಯಾಟಿ ಲಿವರ್ಗೆ ಒಳ್ಳೆಯ ಆಹಾರ ಏನೇನು ಅಂತ ನೋಡೋದಾದರೆ ಹಸಿರು ಸೊಪ್ಪು, ಪಾಲಕ್, ಮೆಂತ್ಯ ಸೊಪ್ಪು, ಬ್ರೋಕೊಲಿ, ಇವು ಫೈಬರ್ ಜಾಸ್ತಿ ಇರೋದ್ರಿಂದ ಯಕೃತ್ಗೆ ತುಂಬಾ ಒಳ್ಳೆಯದು. ಬೀಟ್ರೂಟ್ ಜ್ಯೂಸ್, ಕ್ಯಾರೆಟ್ ಜ್ಯೂಸ್ ಹಾಗೆ ದಾಳಿಂಬೆ ಜ್ಯೂಸ್ ಯಕೃತ್ನ ಕೊಬ್ಬನ್ನು ಕಡಿಮೆ ಮಾಡುತ್ತೆ. ಒಮೆಗಾ 3 ಆಹಾರವನ್ನು ಬಳಸೋದು. ಮೀನು, ಅಗಸೆ ಬೀಜ, ವಾಲ್ನಟ್ಗಳು ಅದೆಲ್ಲ ಒಳ್ಳೆ ಫ್ಯಾಟನ್ನು ನಮ್ಮ ಬಾಡಿಗೆ ಕೊಡುತ್ತೆ.
ಪ್ರೋಬಯೋಟಿಕ್ಸ್ನ ಉಪಯೋಗಿಸೋದು ಅಂದರೆ ಮೊಸರು, ಬಟರ್ ಮಿಲ್ಕ್ನ ತಿನ್ನೋದ್ರಿಂದ ಇದು ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತೆ, ಯಕೃತ್ಗೆ ಸಹಾಯ ಮಾಡುತ್ತೆ. ವಿಶ್ವ ಫ್ಯಾಟಿ ಲಿವರ್ ದಿನದಂದು ನಾವೆಲ್ಲ ಸೇರಿ ಈ ಕಾಯಿಲೆಯ ಬಗ್ಗೆ ಅರಿವನ್ನು ಮೂಡಿಸಬೇಕು. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಒಂದು ಸಣ್ಣ ಸಹಾಯ ಮಾಡಿ. ಈ ಒಂದು ವಾರ ಫಾಸ್ಟ್ ಫುಡನ್ನು ಬಿಟ್ಟು ಮನೆ ಊಟನ ತಿನ್ನೋಣ. ಇದನ್ನು ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಟ್ರೈ ಮಾಡಿದ್ರಿ ಅಂತ ಕಮೆಂಟ್ನಲ್ಲಿ ಹೇಳಿ. ನಾವೆಲ್ಲರೂ ಸೇರಿ ಆರೋಗ್ಯಕರ ಜೀವನವನ್ನು ಶುರು ಮಾಡೋಣ. ಕೊನೆಯದಾಗಿ ಸ್ನೇಹಿತರೆ, ಫ್ಯಾಟಿ ಲಿವರ್ ಒಂದು ಗಂಭೀರ ಸಮಸ್ಯೆ ಇರ್ಬೋದು, ಆದರೆ ಸರಿಯಾದ ಜೀವನ ಶೈಲಿ, ಆಹಾರದಿಂದ ಇದನ್ನು ತಡೆಗಟ್ಬೋದು. ನಿಮ್ಮ ಯಕೃತ್ನ ಆರೋಗ್ಯವನ್ನು ರಕ್ಷಿಸಿ, ಯಾಕಂದರೆ ಆರೋಗ್ಯನೇ ದೊಡ್ಡ ಆಸ್ತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ನಲ್ಲಿ ನಿಮ್ಮ ಅನುಭವ, ಸಲಹೆಗಳನ್ನ ಹಂಚಿಕೊಳ್ಳಿ. ಮತ್ತೆ ಭೇಟಿಯಾಗುವವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ನಮಸ್ಕಾರ.